ವಿವಾದಗಳಿಂದಲೇ ಹೆಚ್ಚು ಸುದ್ದಿಯಾಗುವಂತಹ ಕೆಪಿಎಸ್ಸಿಯಲ್ಲಿ ಮತ್ತೊಂದು ಕರ್ಮಕಾಂಡದ ವಾಸನೆ ಹರಡಿದೆ. ಅದರಲ್ಲೂ ಅದೊಂದು ಹುದ್ದೆಯ ಕಡತವೇ ಇದ್ದಕ್ಕಿದ್ದಂತೆ ನಾಪತ್ತೆಯಾಗ್ಬಿಟ್ಟಿದೆ. ಕೆಪಿಎಸ್ಸಿ ಸಿಬ್ಬಂದಿ, ಪೊಲೀಸರು, ಸಿಸಿಟಿವಿ ಅಂತ ಇದ್ದಂತಹ ಮೂವರ ಪೈಕಿ ಕದ್ದವರು ಯಾರು ಅನ್ನೋ ಪ್ರಶ್ನೆ ಮೂಡಿದೆ. ಒಮ್ಮೆ ಪರೀಕ್ಷೆ ಅಕ್ರಮ, ಮತ್ತೊಮ್ಮೆ ಸದಸ್ಯರ ಜಟಾಪಟಿ. ಕೆಪಿಎಸ್ಸಿ ಕರ್ಮಕಾಂಡಗಳಿಗೆ ಕೊನೆಯೇ ಇಲ್ಲದಂತೆ ಆಗಿಬಿಟ್ಟಿದೆ. ಒಂದರ ಮೇಲೊಂದು ವಿವಾದಕ್ಕೆ ತುತ್ತಾಗುತ್ತಿರುವ ಕೆಪಿಎಸ್ಸಿಯಲ್ಲಿ ಈಗ ಕಡತವೇ ನಾಪತ್ತೆಯಾಗಿದೆ. ಇದೇ ವಿಚಾರ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಕೆಪಿಎಸ್ಸಿ ನೇಮಕಾತಿಯಲ್ಲಿನ ಆಯ್ಕೆ ಪಟ್ಟಿ ಕಡತವೇ ನಾಪತ್ತೆ. ಆಯ್ಕೆ ಪಟ್ಟಿ ಕಡತ ನಾಪತ್ತೆ ಬಗ್ಗೆ ಪೊಲೀಸ್ ಠಾಣೆಗೆ ದೂರು. ಹೌದು, 10 ಇಲಾಖೆಗಳಿಗೆ ಸಾವಿರಾರು ಅರ್ಹ ಅಭ್ಯರ್ಥಿಗಳನ್ನ ಕೆಪಿಎಸ್ಸಿ ಮೂಲಕ ಆಯ್ಕೆ ಮಾಡಲಾಗುತ್ತೆ. ಆದರೆ ಪರೀಕ್ಷಾ ವಿಚಾರ ಸೇರಿ ಅನೇಕ ಅಕ್ರಮಗಳಿಂದಾಗಿ ಕೆಪಿಎಸ್ಸಿ ಆಗಿಂದಾಗೆ ಸುದ್ದಿಯಲ್ಲಿರುತ್ತೆ. ಇದೀಗ ಹೈಕೋರ್ಟ್ ಆದೇಶದ ಬಳಿಕ ಮಾರ್ಪಾಡು ಮಾಡಿದ್ದ ನೇಮಕಾತಿ ಪಟ್ಟಿಯ ಕಡತವೊಂದು ಕೆಪಿಎಸ್ಸಿಯಲ್ಲಿ ನಾಪತ್ತೆಯಾಗಿದೆಯಂತೆ. ಹೀಗಂತ ಕೆಪಿಎಸ್ಸಿ ಸಹಾಯಕ ಕಾರ್ಯದರ್ಶಿಯೇ ವಿಧಾನಸೌಧ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಕಡತ ಪತ್ತೆ ಮಾಡಿಕೊಡುವಂತೆ ದೂರು ನೀಡಿದ್ದು ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಈ ಕಡತ ಇಲ್ಲ ಅಂತ ಹೇಳ್ಬಿಟ್ಟು ಅಥವಾ ಕಾಣೆಯಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ಶಾಖೆಗಳಲ್ಲೂ ಕೂಡ ಈ ಕಡತದ ಬಗ್ಗೆ ಪರಿಶೀಲನೆ ಮಾಡಿ ಒಂದು ದೃಢೀಕೃತ ವರದಿಯನ್ನು ಕೊಡ್ತಾರೆ. ತಮ್ಮ ಶಾಖೆಯಲ್ಲಿ ಈ ಕಡತ ಇಲ್ಲ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ವಿಧಾನಸೌಧ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬಂದು ಸಹಾಯಕ ಕಾರ್ಯದರ್ಶಿಯವರು ಈ ಕಡತ ಕಾಣೆಯಾದ ಬಗ್ಗೆ, ಕಳ್ಳತನವಾದ ಬಗ್ಗೆ ಒಂದು ಪ್ರಕರಣ ಕೊಟ್ಟಿದ್ದಾರೆ. ವಿಷಯ ಏನಂದ್ರೆ 2016ರಲ್ಲಿ ಕೊಳಗೇರಿ ಮಂಡಳಿಗೆ ಕಿರಿಯ ಇಂಜಿನಿಯರ್ಗಳ ನೇಮಕಾತಿ ನಡೆದಿತ್ತು. ಈ ವೇಳೆ ಆಯ್ಕೆ ಆದವರ ಪಟ್ಟಿಗೆ 2018ರಲ್ಲಿ ಹೆಚ್ಚುವರಿ ಆಯ್ಕೆ ಪಟ್ಟಿ ಸೇರಿಸಿದ್ರು. ಇದನ್ನ ಪ್ರಶ್ನಿಸಿ ವ್ಯಕ್ತಿಯೊಬ್ಬರು ಹೈಕೋರ್ಟ್ ಮೊರೆ ಹೋಗಿದ್ರು. ಬಳಿಕ ಕೋರ್ಟ್ ಆದೇಶದಂತೆ ಆಯ್ಕೆ ಪಟ್ಟಿ ಮಾರ್ಪಾಡು ಮಾಡಿದ್ರು. ಆಯ್ಕೆ ಪಟ್ಟಿ ಇದ್ದ ಕಡತವನ್ನ ಕೆಪಿಎಸ್ಸಿ ಗೌಪ್ಯ ಶಾಖೆ 3ರಲ್ಲಿ ಇರಿಸಿದ್ರು. ಈ ವರ್ಷ ಜನವರಿ 22ರಂದು ಕಾರ್ಯದರ್ಶಿ ಆಪ್ತ ಶಾಖೆಯಲ್ಲಿ ಈ ಕಡತ ಸ್ವೀಕಾರವಾಗಿದ್ದು ಆ ಕಡತವೇ ಈಗ ನಾಪತ್ತೆಯಾಗಿದೆಯಂತೆ. ಪ್ರಥಮ ವರ್ತಮಾನ ವರದಿಯಲ್ಲಿ ಯಾವುದೇ ರೀತಿಯ ಸಸ್ಪೆಕ್ಟ್ ಬಗ್ಗೆ ಅವರು ಹೇಳ್ತಾ ಇಲ್ಲ. ಕಡತ ಇಲ್ಲ, ಕಡತ ಎಲ್ಲ ಶಾಖೆಯಲ್ಲೂ ಕೂಡ ಹುಡುಕಿದ್ರು ಕೂಡ ಇದು ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಕೊಟ್ಟಿದ್ದಾರೆ. ನಾವೀಗ ತನಿಖೆಯನ್ನು ಕೈಗೊಳ್ತಾ ಇದ್ದೆವು. ಎಲ್ಲಿಂದ ಒರಿಜಿನೇಟ್ ಆಯಿತು ಕಡತ, ಯಾರು ರಿಸೀವ್ ಮಾಡಿಕೊಂಡು, ಇದ್ರ ಬಗ್ಗೆ ನಾವು ತನಿಖೆ ಮಾಡ್ತೀವಿ. ಕಡತ ಪತ್ತೆಯಾದರೆ ಶಾಖೆ 2ಕ್ಕೆ ಹಿಂದಿರುಗಿಸುವಂತೆ ಜ್ಞಾಪನೆಯನ್ನು ಹೊರಡಿಸಿದ್ರು. ಆದರೆ ಕಡತ ಸಿಗದೇ ಹೋಗಿದ್ರಿಂದ ಆಯೋಗದಿಂದ ಸಭೆ ನಡೆಸಿ ದೂರು ನೀಡಲು ತೀರ್ಮಾನಿಸಿತ್ತು. ಅದರಂತೆ ಈಗ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಏನೇ ಹೇಳಿ, ಕೆಪಿಎಸ್ಸಿ ಕಚೇರಿಗೆ ಖಾಕಿ ಕಣ್ಗಾವಲು ಇರುತ್ತೆ, ಸಿಸಿ ಕ್ಯಾಮೆರಾಗಳು ಇರುತ್ತವೆ. ಇಂಥ ಕಡೆಯೇ ಕಡತ ನಾಪತ್ತೆ ಆಗಿರೋದು ಸಂಶಯ ಹುಟ್ಟಿಸಿದೆ. ಜಗದೀಶ್, TV9 ಬೆಂಗಳೂರು. ಕೆಪಿಎಸ್ಸಿ ನೇಮಕಾತಿಯಲ್ಲಿ ಬಹುದೊಡ್ಡ ಅಕ್ರಮ ನಡೆಸಿದೆ. ನೇಮಕಾತಿ ಪಟ್ಟಿಯೇ ನಾಪತ್ತೆ ಆಗಿರೋದು ಇದಕ್ಕೆ ಸಾಕ್ಷಿಯಾಗಿರುವಂಥದ್ದು. ಕೆಪಿಎಸ್ಸಿ ನೇಮಕಾತಿಯಲ್ಲಿ ಬಹುದೊಡ್ಡ ಅಕ್ರಮ ನಡೆಸಲಾಗಿದ್ದು ನೇಮಕಾತಿ ಪಟ್ಟಿಯೇ ನಾಪತ್ತೆಯಾಗಿದೆ. ಟ್ವೀಟ್ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಅಟ್ಯಾಕ್ ಕೂಡ ಮಾಡ್ತಾ ಇದೆ. ಸಮಾಜವಾದಿ ಸಿದ್ದರಾಮಯ್ಯ ಸರ್ಕಾರ ಕಲೆಕ್ಷನ್ ಹಾಗೆ ಕಮಿಷನ್ ಟ್ರಾನ್ಸ್ಫರ್ ದಂಧೆಯನ್ನ ನಡೆಸ್ತಾ ಇದೆ ಅಂತ ಬಿಜೆಪಿ ಇದೀಗ ಅಟ್ಯಾಕ್ ಮಾಡಿದೆ ಟ್ವಿಟರ್ನಲ್ಲಿ. ಕೆಪಿಎಸ್ಸಿ ನೇಮಕಾತಿಯಲ್ಲೂ ಅಕ್ರಮ ನಡೆಸಿದೆ ಅಂತ ಅಟ್ಯಾಕ್ ಮಾಡಿದೆ. ಅಕ್ರಮ ಬಯಲಿಗೆ ಬರಬಾರದೆಂದು ಪಟ್ಟಿಯನ್ನೇ ಕಳ್ಳತನ ಮಾಡಿ ಈ ರೀತಿ ಮಾಡ್ತಾ ಇದೆ. ನಾಪತ್ತೆ ಆಗಿರೋದನ್ನ ಗಮನಿಸ್ತಾ ಇದ್ದೇವೆ ನಾವು. ನಾಪತ್ತೆ ಆಗಿರೋದನ್ನ ಪಟ್ಟಿ ಇಲ್ಲಿ ಪೊಲೀಸ್ ಠಾಣೆಗೆ ದೂರನ್ನ ಕೂಡ ನೀಡಲಾಗಿದೆ. ಮಜವಾದಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಕಡತ ಸುಡುವುದು, ಸರ್ಕಾರಿ ಕಡತ ನಾಪತ್ತೆಯಾಗುವುದು ಸಾಮಾನ್ಯವಾಗ್ಬಿಟ್ಟಿದೆ. ಕಡತಗಳು ದೊರೆತರೆ ಮಾತ್ರ ಕಳ್ಳರು ಸಿಕ್ಕಿ ಬೀಳ್ತಾರೆ. ಕಡತ ಇಲ್ಲದೆ ಇದ್ರೆ ಕಳ್ಳರು ರಾಜಾರೋಷವಾಗಿ ಓಡಾಡಬಹುದು. ಇದೇ ಈ ಸ್ಲೀಪಿಂಗ್ ಸರ್ಕಾರದ ಮೂಲ ಮಂತ್ರ ಅಂತ ಟ್ವಿಟರ್ನಲ್ಲಿ ಬಿಜೆಪಿ ಕಿಡಿಕಾರಿದೆ.